ಗಿಲ್ಲಿಯವರ ಬಿಗ್ ಬಾಸ್ ಆಟದಲ್ಲಿ ಏರಿಳಿತಗಳು ಸರ್ವೇ ಸಾಮಾನ್ಯ. ಕಳೆದ ವಾರ ಭರ್ಜರಿಯಾಗಿ ಗಿಲ್ಲಿ ಅವರಿಗೆ ಸುದೀಪ್ ಕ್ಲಾಸ್ ತೆಗೆದುಕೊಂಡಿದ್ದು ಗೊತ್ತಿರೋ ವಿಷಯ. ಮುಂದಿನ ಅಪ್ಡೇಟ್ ಏನು ನೀವೇ ನೋಡಿ. ಆದ್ರೆ ಬಿಗ್ ಬಾಸ್ ನಿಮ್ಮೊಂದಿಗೆ ಮೊದಲು ಒಪ್ಪಂದ ಮಾಡಿಕೊಂಡಿದ್ದಾರಲ್ವೇ ಎಂಬ ಸುದೀಪ್ ಅವರ ಪ್ರಶ್ನೆ ದೊಡ್ಡ ಚರ್ಚೆ ಸೃಷ್ಟಿಸಿದೆ. ಬಿಗ್ ಬಾಸ್ ಶೋ ನಡೆಸಿಕೊಡೋದಕ್ಕೆ ಗಿಲ್ಲಿ ಅವರಿಗೆ ಬಿಗ್ ಬಾಸ್ ಹಾಗೂ ಗಿಲ್ಲಿ ಮಧ್ಯ ಏನಾದ್ರೂ ಒಪ್ಪಂದ ಜರುಗಿತ್ತಾ ನೀವೇ ನೋಡಿ. ಬಿಗ್ ಬಾಸ್ ನಿಮ್ಮೊಂದಿಗೆ ಮೊದಲು ಒಪ್ಪಂದ ಮಾಡಿಕೊಂಡಿದ್ದರಲ್ವೇ ಎಂಬ ಸುದೀಪ್ ಅವರ ಪ್ರಶ್ನೆ ದೊಡ್ಡ ಚರ್ಚೆ ಸೃಷ್ಟಿಸಿದೆ. 7 ತಿಂಗಳ ಮುಂಚೆಯೇ ಗಿಲ್ಲಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ಎಂಬ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಅವರು ಒಳ್ಳೆಯ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಅವರ ಆಟದಲ್ಲಿ ಸಾಕಷ್ಟು ಏರಿಳಿತಗಳು ಇದೆ. ಅವರು ಕಳೆದ ವಾರ ಸಾಕಷ್ಟು ತೊಂದರೆ ಅನುಭವಿಸಿದ್ರು. ಇದಕ್ಕೆ ಕಾರಣ ಮನೆಗೆ ಬಂದ ಸ್ಪರ್ಧಿಗಳು. ಮನೆಗೆ ಬಂದವರನ್ನ ಗಿಲ್ಲಿ ಎದುರು ಹಾಕೊಂಡಿದ್ರು. ಇದರಿಂದ ಅವರು ಸಾಕಷ್ಟು ತೊಂದರೆ ಅನುಭವಿಸಿದ್ರು. ಕಿಚ್ಚ ಸುದೀಪ್ ಅವರಿಂದ ಕ್ಲಾಸ್ ತೆಗೆದುಕೊಳ್ಳಲಾಗಿದ್ದು, ಈಗ ಸುದೀಪ್ ಹೇಳಿದ ಒಂದು ಮಾತು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸುದೀಪ್ ಹಾಗೆ ಹೇಳಿದ್ರು ಎಂಬ ಚರ್ಚೆಗಳು ನಡೀತಾ ಇದೆ. ಗಿಲ್ಲಿ ಅವರು ಹಾಸ್ಯ ಮಾಡಲು ಹೋಗಿ ಲಯ ತಪ್ಪಿದ್ರು. ಈ ವಿಷಯ ಸಾಕಷ್ಟು ಚರ್ಚೆಗಳನ್ನ ಹುಟ್ಟು ಹಾಕಿತು. ಊಟದ ವಿಷಯ, ಉಗ್ರಂ ಮಂಜು ಅವರ ಮದುವೆ ವಿಷಯದಲ್ಲಿ ಗಿಲ್ಲಿ ನಾಲಿಗೆ ಹರಿಬಿಟ್ರು ಮತ್ತು ಸಾಕಷ್ಟು ಟೀಕೆಗಳನ್ನ ಎದುರಿಸಿದ್ರು. ಈ ವಿಷಯದಲ್ಲಿ ಸುದೀಪ್ ಅವರು ಪಾಠ ಹೇಳುವಾಗ ಒಂದು ಮಾತನ್ನ ಹೇಳಿದ್ರು. ಆ ಮಾತು ಈಗ ಸಾಕಷ್ಟು ವೈರಲ್ ಆಗ್ತಿದೆ. ಬಿಗ್ ಬಾಸ್ ಅವರು ಮೊದಲು ನಿಮ್ಮ ಜೊತೆ ತಾನೇ ಒಪ್ಪಂದ ಮಾಡ್ಕೊಂಡಿದ್ದು ಅಂತ ಸುದೀಪ್ ಅವರು ನೇರವಾಗಿ ಹೇಳ್ತಾರೆ. ನಿಜಕ್ಕೂ ಇದು ನಿಜಾನಾ? ನಿಜಕ್ಕೂ ಇದು ಸಾಧ್ಯ ಆಗತ್ತಾ? ನೀವೇ ನೋಡಿ. ಅದು ಯಾವಾಗ ಎಂಬ ಮಾಹಿತಿ ಕೇಳಿ ಎಲ್ಲರಿಗೂ ಅಚ್ಚರಿ ಆಯ್ತು. ಫೆಬ್ರವರಿಯಲ್ಲೇ ಬಿಗ್ ಬಾಸ್ ನಿಮ್ಮ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾರಲ್ವೇ, ನೀವು ಉತ್ತಮವಾಗಿ ಆಡ್ತಾ ಇರಿ ಅಂದ್ರೆ ಬಿಗ್ ಬಾಸ್ಗೆ ಸಮಸ್ಯೆ ಏನು ಎಂದು ಸುದೀಪ್ ಅವರು ಗಿಲ್ಲಿಗೆ ಪ್ರಶ್ನೆ ಮಾಡಿದ್ರು. ಈ ಪ್ರಶ್ನೆ ಸಾಕಷ್ಟು ಚರ್ಚೆ ಹುಟ್ಟು ಹಾಕಿದೆ. 7 ತಿಂಗಳ ಹಿಂದೆಯೇ ಗಿಲ್ಲಿ ಜೊತೆ ಒಪ್ಪಂದ ಆಗಿತ್ತು. ಈ ಕಾರಣದಿಂದಲೇ ಗಿಲ್ಲಿ ಅವರು ಇದಕ್ಕೆ ಬೇಕಾದ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ರು ಎಂದು ಅನೇಕರು ಹೇಳಿದ್ದಾರೆ. ಗಿಲ್ಲಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಸಿನಿಮಾ ಡೈಲಾಗ್ ಗಳನ್ನ ಹರಿಬಿಡುತ್ತಿದ್ದಾರೆ. KGF ಹಾಗೂ ಸೂರ್ಯವಂಶ ಸಿನಿಮಾ ಡೈಲಾಗ್ ಗಳನ್ನ ಅವರು ಹೇಳ್ತಿದ್ದಾರೆ. ಇದಕ್ಕೆ ಅವರು ಕಳೆದ 7 ತಿಂಗಳಲ್ಲಿ ಪ್ರಿಪರೇಷನ್ ಮಾಡಿಕೊಂಡಿದ್ರು ಎಂದು ಅನೇಕರು ಹೇಳ್ತಿದ್ದಾರೆ. ಹಾಗೆ ಮಾಡಿದ್ರು ತಪ್ಪೇನಿದೆ ಅಂತ ಗಿಲ್ಲಿ ಅಭಿಮಾನಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಅಂತಿಮವಾಗಿ ಯಾರು ಏನೇ ಹೇಳಿದ್ರು ಬಿಗ್ ಬಾಸ್ ವಿನ್ ಆಗೋದು ಅಷ್ಟೇ ಮುಖ್ಯ. ಅದಕ್ಕೆ ಬೇಕಾದ ಎಲ್ಲಾ ಸಿದ್ಧತೆಗಳನ್ನ ಗಿಲ್ಲಿ ಮಾಡ್ಕೊಂಡಿದ್ದಾರೆ ಅಂತ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾರೆ.